ಬಂದಿರುವುದು ಮೈಸೂರಿನಿಂದ. ಒಂದು ಇಂತಹ ಶಾಲೆಯನ್ನು ನಡೆಸುವುದು ಹೊಸದು ಅನ್ನೋ ಭಾವನೆ ನನಗೇನಿಲ್ಲ. ಬಿಕಾಸ್ ಈ ರೀತಿಯ ಶಾಲೆಗಳನ್ನು ಬಹು ಜನರು ಅಥವಾ ಬಹು ಸಂಸ್ಥೆಗಳು ರಾಜ್ಯದ ಹಲವೆಡೆಗಳಲ್ಲಿ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ದೇಶದಲ್ಲೂ ಕೂಡ ನಡೆಸ್ತಾ ಇರ್ತಾರೆ. ಆದರೆ ವೈಯಕ್ತಿಕ ಜೀವನದಲ್ಲಿ ನಡೆದ ಘಟನೆಗಳನ್ನು ಆಧರಿಸಿ ಈ ರೀತಿಯ ಸಾಹಸಗಳನ್ನು ಮಾಡೋದು ಇವೇ ಕಡಿಮೆ. ಅದರಲ್ಲೂ ಅದನ್ನು ಎಕ್ಸ್ಟೆಂಡೆಡ್ ಪಬ್ಲಿಕ್ ವೆಲ್ಫೇರ್ಗೆ ತೆಗೆದುಕೊಂಡು ಹೋಗೋದು ಬಹಳ ಕಷ್ಟದ ಕೆಲಸ. ಒಂದು ವೇಳೆ ವೈಯಕ್ತಿಕವಾಗಿ ಸಿರಿವಂತಿಕೆಯಲ್ಲಿ ನಾನಿದ್ದೆ, ನನ್ನ ವೈಯಕ್ತಿಕ ಜೀವನದಲ್ಲಿ ಏನೋ ಒಂದು ಆಗಬಾರದ್ದು ನಡೆಯಿತು, ಹಾಗಾಗಿ ಭಗವಂತ ನನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ, ನಾನು ಯಾಕೆ ಇದನ್ನು ಮಾಡಬಾರ್ದು ಅಂತ ಮಾಡೋದು ಕೂಡ ಒಳ್ಳೆ ಮನಸ್ಸು. ಆದರೆ ಆರ್ಥಿಕ ಶಕ್ತಿ ಇದ್ದಾಗ ಅದು ಸಾಧ್ಯ ಅನಿಸತ್ತೆ. ಆದರೆ ಕೆಲವೊಮ್ಮೆ ಏನೂ ಇಲ್ಲದಿದ್ದಾಗಲೂ ನನ್ನದನ್ನು ಕಳೆದುಕೊಂಡಾದರೂ ಮಾಡ್ತೀನಿ ಅನ್ನೋ ಮನೋಸ್ಥಿತಿ ವೆರಿ ವೆರಿ ಟಫ್. ಅದು ಸಾಮಾನ್ಯವಾಗಿ ಸಂಪಾದನೆ ಮಾಡೋದು ಸುಲಭ. 10 ರೂಪಾಯಿ ಸಂಪಾದನೆ ಮಾಡ್ತಿದ್ದವರು 60 ರೂಪಾಯಿ ಸಂಪಾದನೆ ಮಾಡೋದು, 100 ರೂಪಾಯಿ ಸಂಪಾದನೆ ಮಾಡ್ತಿದ್ದವರು 1000 ರೂಪಾಯಿ ಸಂಪಾದನೆ ಮಾಡೋದು ದೊಡ್ಡ ಕೆಲಸ ಅಲ್ಲ. ಸ್ವಲ್ಪ ಕಷ್ಟಪಡಬೇಕಷ್ಟೇ. ಕಷ್ಟಪಟ್ಟರೆ ಮಾಡಿಬಿಡ್ಬೋದು ಸಂಪಾದನೆ ದೊಡ್ಡದಲ್ಲ, ಸಮಸ್ಯೆನೂ ಅಲ್ಲ ನನ್ನ ಪ್ರಕಾರ. ಇವತ್ತಿನ ದೇಶದಲ್ಲಿ ಭಾಳ ಜನ ಹೇಳ್ತಾರೆ ತಿನ್ನಕ್ಕೆ ಅನ್ನ ಇಲ್ಲ ಅಂತ. ಬೋಗಸ್ಸದು ನನ್ನ ಪ್ರಕಾರ. ದುಡಿದ್ರೆ ತಿನ್ನಕ್ಕೆ ಅನ್ನವನ್ನು ಹುಟ್ಟಿಸಿಕೊಳ್ಳೋದು ಕಷ್ಟ ಅಲ್ಲ ಅಂತ ನನ್ನ ಭಾವನೆ ಯಾವಾಗಲೂ. ದುಡಿದರೆ ಕೆಲವೊಮ್ಮೆ ನಮಗೆ ದುಡಿಯೋಕ್ಕೆ ಜಾಗ ಸಿಗ್ತಿಲ್ಲ, ದುಡಿಮೆ ಹುಡುಕಬೇಕು. ದುಡಿಮೆ ನನ್ನ ಬಾಗಿಲಿಗೆ ಬರಲ್ಲ ಯಾವತ್ತೂ. ಆದರೆ ಕೊಡುವುದು ಬಹಳ ಕಷ್ಟ. ದುಡಿಮೆಯಿಂದ ವಾಪಸ್ ರಿವರ್ಸ್ ಮಾಡೋದು ತುಂಬ ಕಷ್ಟದ ಕೆಲಸ. ಸ್ವಾರ್ಥ ಮನುಷ್ಯನಿಗೆ ಪಡೆದುಕೊಳ್ಳೋದು ಗೊತ್ತಿರುತ್ತೆ, ಕೊಡೋದು ಗೊತ್ತಿರಲ್ಲ. ಹಾಗಾಗಿ ಈ ಕತೆ ಬಹುಶಃ ನಮ್ಮ ಗಮನವನ್ನು ಸೆಳೆದಿದೆ. ನೀವು ಅದನ್ನು ಮೆಚ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವರು ಮೈಸೂರಿನ ಶ್ರೀರಾಂಪುರದ ಮರಿಗೌಡ. ವೃತ್ತಿ ಗಾರೆ ಕೆಲಸ. ಇವರಿಗೆ ಹುಟ್ಟಿದ ಮೊದಲ ಮಗ ವಿಶೇಷ ಚೇತನವಾಗಿದ್ದ. ಅವನಿಗೆ ಚಿಕಿತ್ಸೆ ಕೊಡಿಸಲು ಓದಿಸಲು ಪಡಬಾರದ ಪಾಡುಪಟ್ರು. ಅದೇ ಸ್ಥಿತಿಯಲ್ಲಿದ್ದ ಗ್ರಾಮಾಂತರ ಭಾಗದ ಹಲವು ಮಕ್ಕಳನ್ನು ಅವರ ಪೋಷಕರು ಮನೆಯಲ್ಲಿ ಕಟ್ಟಿ ಹಾಕ್ತಿದ್ರು. ಇದನ್ನು ನೋಡಿದ ಮರಿಗೌಡ 5 ವರ್ಷಗಳ ಹಿಂದೆ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ರು. ತಾವು ಗಾರೆ ಕೆಲಸ ಮಾಡಿ ದುಡಿದಿದ್ದ ಹಣದಲ್ಲಿ ಕಟ್ಟಿಸಿದ್ದ ಮನೆಯನ್ನ ಮಾರಿ ಮೈಸೂರಿನ ಶ್ರೀರಾಂಪುರದಲ್ಲಿ ವಿಶೇಷ ಚೇತನರ ಮಕ್ಕಳಿಗೆ ಉಚಿತ ಶಾಲೆ ಆರಂಭಿಸಿದ್ರು. ಈಗ ಇಲ್ಲಿ ಮೈಸೂರು ಸುತ್ತಮುತ್ತಲಿನ ಗ್ರಾಮಗಳ 50ಕ್ಕೂ ಹೆಚ್ಚು ಮಕ್ಕಳು ಇದ್ದಾರೆ. ವಿಶೇಷ ಚೇತನ ಮಕ್ಕಳನ್ನ ಕಾಳಜಿಯಿಂದ ನೋಡಿಕೊಳ್ಳೋದು ಮತ್ತು ಅವರನ್ನ ಸ್ವತಂತ್ರವಾಗಿ ಮತ್ತು ಸಕಾರಾತ್ಮಕವಾಗಿ ಬದುಕು ಕಟ್ಟಿಕೊಳ್ಳುವಂತೆ ಮಾಡುವುದೇ ಈ ಶಾಲೆಯ ಉದ್ದೇಶ. ಮರಿಗೌಡಗೆ ಈಗ ಶಾಲೆ ನಡೆಸಲು ಒಂದಿಷ್ಟು ಸಹಾಯ ಬೇಕಿದೆ. ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸಲು ಅಡುಗೆ ಪಾತ್ರೆಗಳು ಹಾಗೂ ಮಕ್ಕಳ ಫಿಸಿಯೋಥೆರಪಿಗೆ ಒಂದಿಷ್ಟು ವೈದ್ಯಕೀಯ ಉಪಕರಣಗಳು ಬೇಕಿದೆ. ಇದನ್ನ ತಮಗೆ ಕೊಡಿಸಿ ಎಂದು ನೆರವು ಕೇಳಿಕೊಂಡು ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಘಟನೆ ಅಥವಾ ಈ ಶಾಲೆಗೆ ಹೀರೋ ಥರ ಅವರೇ ಸ್ಟಾರ್ಟ್ ಮಾಡ್ಕೊಂಡವರು ಮರಿಗೌಡ ತಾವ? ಹೌದು. ನೀವು ಪವನ್? ಓಕೆ. ಅಲ್ಲಿ ಟೀಚರ್ ನೀವು ಯಾವ ಊರು? ನೀವು ಮೈಸೂರು. ನೀವು ಹೆಂಗೆ ಟೀಚರ್ ಆಗ್ತೀರಿ? ನಾನು ಸ್ಪೆಷಲ್ ಎಜುಕೇಷನ್ ಮಾಡ್ತಾ ಇದ್ದೀನಿ. ಹಾಂ, ಓಕೆ. ಈ ಮಗು ಹೆಸರೇನು? ಕುಮಾರಗೌಡ. ಇದು ಅದು ನೀವು ಬೆಳ್ಳಿ ನಿಶ್ಚಿತ. ಬೆಳ್ಳಿ. ನಿನ್ನ ಹೆಸರು ಬೆಳ್ಳಿನಾ? ಹಾಂ, ತಲೆ ಎತ್ತಿ ನನ್ನ ನೋಡು ಒಂದ್ಸರಿ. ನಾಚ್ಕೋಬಾರ್ದು. ನೋಡು, ನನ್ನ ನೋಡಿಲ್ಲಿ. ನಿನ್ನ ಹೆಸರು ಬೆಳ್ಳಿ. ನನ್ನ ಹೆಸರು ಏನು ಗೊತ್ತಾ? ನನ್ನ ಹೆಸರು ಚಿನ್ನ. ತಲೆ ಎತ್ತಪ್ಪ. ನೀ ಬೆಳ್ಳಿ. ನೀನೇ ಚಿನ್ನ ಇಟ್ಕೋಬೇಕಾ? ನಾನೇ ಬೆಳ್ಳಿ ಇಟ್ಕೋತೀನಿ, ನೋ ಪ್ರಾಬ್ಲಮ್. ನಿನ್ನ ಹೆಸರೇನು? ಮಾತಾಡಲ್ಲ. ಓಕೆ, ಆಲ್ ರೈಟ್. ನಿಮ್ಮ ಮಗು ಯಾವುದು? ಸರ್ ಕರ್ಕೊಂಬಂದಿಲ್ಲ, ದಟ್ಸ್ ಓಕೆ. ನಿಮ್ಮ ಊರು ಯಾವುದು? ಸರ್ ಸ್ವಂತ ಸಾಲುಂಟಿ ಸರ್. ಡಿ ಸಾಲುಂಟಿ ಅಂತ ಸರ್. ಸಾಲುಂಟಿ, ಮೈಸೂರು ತಾಲೂಕು. ಮೈಸೂರು. ನೀವು ಕೆಲಸ ಮಾಡೋದು ಗಾರೆ ಸರ್ ಮಾಡ್ತಿದ್ರಿ? ಈಗಲೂ ಮಾಡ್ತಿದ್ದೆ ಸರ್. ಈಗ ಈ ಮಗುವಿಂದ ಜಾಸ್ತಿ ಓಡೋಕ್ಕಾಗ್ತಾಯಿಲ್ಲ. ಇವರೆಲ್ಲ ಮಕ್ಕಳನ್ನ ನೋಡ್ಕೋಬೇಕಲ್ಲ ಸರ್. ಮುಂಚೆಯಿಂದ ಗಾರೆ ಕೆಲಸನೇ ಮಾಡ್ತಿದ್ದೆ ಸರ್. 30 ವರ್ಷದಿಂದ ಗಾರೆ ಕೆಲಸನೇ ಮಾಡಿ. ನಿಮ್ಮ ಕುಟುಂಬ?
ಸರ್ ಅಣ್ಣ ತಾವು ಎಲ್ಲ ಇದ್ದಾರೆ, ಫ್ಯಾಮಿಲಿ ಇದ್ದಾರೆ ಸರ್, ಅಪ್ಪ ಅಮ್ಮ ಎಲ್ಲ ಅಂದರೆ ಮದುವೆ ಆಗಿದೆ, ಆಗಿದೆ ಸರ್. ಮಕ್ಕಳಿವೆ? ದೊಡ್ಡ ಮಗನ 24 ವರ್ಷ ಅದ. ದೊಡ್ಡ ಮಗನಿಂದ ಸರ್ ಇಷ್ಟೊಂದು ನಮಗೆ ಆಯಿತು, ದೊಡ್ಡ ಮಗನಿಗೆ ಆಗಿದ್ದು, ಅದಾದ್ಮೇಲೆ ಮಕ್ಕಳಿಲ್ಲ? ಇಲ್ಲ, ಈಗ ಸರ್ 20 ವರ್ಷ ಆದ್ಮೇಲೆ ಇನ್ನಿಬ್ಬರು ಅವಳಿ ಮಕ್ಕಳು ಸಹ ಆಗಿದೆ ಸರ್. ಹೌದಾ? ಈ ಸಂಸ್ಥೆ ಮಾಡಿದ್ಮೇಲೆ ಸರ್ ಅವೆಲ್ಲ ಚೆನ್ನಾಗಿವ್ಯಾ? ತುಂಬ ಚೆನ್ನಾಗಿ ನಾರ್ಮಲ್ ಆಗಿವೆ? ನಾರ್ಮಲ್ ಆಗಿದೆ. ಗುಡ್. ನಿಮ್ಮ ಶ್ರೀಮತಿ ಮನೇಲಿದೆ ಸರ್, ಏನಿಲ್ಲ ಸರ್ ಗೊತ್ತಿಲ್ಲ. ಓಕೆ. ಸೊ ಗಾರೆ ಕೆಲಸನ ಅಥವಾ ಮೇಸ್ತ್ರಿ ಟೈಪ್? ಫಸ್ಟ್ ಸರ್ ಗಾರೆ ಕೆಲಸ ಮಾಡ್ತಿದ್ದೆ ಸರ್, ಈ ನಡುವೆ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದೆ. ಅದು ಸರಿ, ದಟ್ಸ್ ಓಕೆ. ನೀವು ಅದರಲ್ಲಿ ಬಂದಿದ್ರಲ್ಲಿ ಮನೆ ಕಟ್ಕೊಂಡಿದ್ರಾ? ಸರ್ ಇಲ್ಲ ಸರ್, ಒಂದು ನಮ್ಮ ತಂದೆ ಸಹ ಆಸ್ತಿ ಇತ್ತು ಸಹ, ಅದನ್ನು ಮಾರ್ಬಿಟ್ಟು ಸಹ ಒಂದು ದುಡ್ಡು ಕೊಟ್ಟಿದ್ರು, ಅದರಲ್ಲಿ ಒಂದು ಮನೆ ತಗೊಂಡಿದ್ದು ಸರ್ ಮೈಸೂರಲ್ಲಿ. ಹಾಂ. ನಮ್ಮ ತಂದೆ ಒಂದು ಜಮೀನಿತ್ತು ಮಾರ್ಬಿಟ್ಟಿದ್ರು, ಅಣ್ಣ ತಮ್ಮದಿರಿಗೆಲ್ಲರೂ ಕೊಟ್ಟರು 3 ಜನಕ್ಕೂ. ಅದ್ರಲ್ಲಿ ನಾನೊಂದು ಮನೆ ತಗೊಂಡಿದ್ದೆ ಸರ್. ಅದು ತಗೊಂಡಿದ್ರಲ್ಲಿ ಅದನ್ನು ಈ ಮಕ್ಕಳನ್ನ ನೋಡಿದಾಗ ನನಗೆ ಮೇಂಟೈನ್ ಮಾಡೋಕ್ಕಾಗ್ತಿದ್ರು ಸರ್. ಮಾರ್ಬಿಟ್ರಾ? ಮಾರ್ಬಿಟ್ಟೆ ಸರ್ ಮನೇನಾ? ಹಾಂ. ನೀವೆಲ್ಲಿದ್ದೀರಿ ಈಗ? ಈಗ ಸರ್ ಊರಲ್ಲಿದ್ದೀನಿ, ನಮ್ಮೂರಲ್ಲಿದ್ದೀನಿ ಸರ್. ಮೈಸೂರಲ್ಲಿ ಮನೆ ಮಾಡ್ಕೊಂಡಿದ್ದೆ. ಮನೆ ಈ ಮಗನಿಗೆ ದೊಡ್ಡವನಿಗೆ ಆದ್ನಲ್ಲ, ಗಂಗೋತ್ರಿ ಕರ್ಕೊಂಡು ಬಾಡಿಗೆ ಮನೇಲಿದ್ದೆ. ಆಮೇಲೆ ನನ್ನ ಮಗ ಹೆಂಗಾಯ್ತು ಅಂತೇಳಿ ಊರಿಂದ ಬಂದು ಇಲ್ಲಿ ಮೈಸೂರು ಸೆಟ್ಲ್ ಆದಲ್ಲ, ನನ್ನ ಜಮೀನು ನನ್ನ ಭಾಗ ಕೊಟ್ಬಿಟ್ಟಿದ್ದು ಮಾರ್ಬಿಟ್ಟು ಬಂದು ಮೈಸೂರು ಮನೆ ಮಾಡ್ಕೊಂಡಿದ್ದೆ. ಈಗ ಈ ಶಾಲೆ ನಡೀತಿರೋದು ಬಾಡಿಗೆನಾ? ಇದು ಬಾಡಿಗೆ ಸರ್. ಈಗ ಅದು ದುಡ್ಡಲ್ಲಿ ಬರುತ್ತೆ? ಅದೇ ಸರ್, ಈಗ ನಮ್ಮ ಮನೆ ಮಾರ್ಬಿಟ್ನಲ್ಲ ಸರ್, ಅದರಲ್ಲಿ ಆಮೇಲೆ ಜನ ದಾನಿಗಳದ್ದು ಎಲ್ಲರದ್ದು ಹೋಗ್ತಾವೆ ಸರ್. ಯಾರು ಒಂದು ಅಷ್ಟೊಂದಾಗಿ ಇದಾಗ್ತಾ ಇಲ್ಲ. ಕೇಳ್ತಾ ಇದ್ದೀನಿ, ಎಲ್ಲರದ್ದು ಪ್ರತಿಯೊಬ್ಬರದ್ದು ಹೋಗಿ ಕೇಳ್ತಾವೆ ಸರ್. ಅವರು ನಮ್ಮ ಮನೆ ಶ್ರೀಮತಿ ಏನಂತಾರೆ ಇದಕ್ಕೆ? ಅವರು ಸರ್ ನನ್ನ ಮಾತಿಗೇನು ಎತ್ತಾಕಲ್ಲ ಸರ್, ತುಂಬ ಒಪ್ಕೊಂಡಿದ್ದಾರೆ ಸರ್. ನೀವೇನು ಮಾಡ್ತೀರಿ, ನಿಮ್ಮ ಜೊತೆ ಕೆಲಸ ಅವರು ಮಾಡೋಕ್ಕೆ ಕೆಲಸ ಮಾಡ್ತಾರಾ? ಇಲ್ಲಿಗೆ ಬರ್ತಾ ಇಲ್ಲ. ಈಗ ಮಕ್ಕಳು ಚಿಕ್ಕವರಾಗಿದ್ದಾರಲ್ಲ ಸರ್, ನಿಮ್ಮ ಬರ್ತಾ ಇಲ್ಲ. ನಾನು ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ. ನೀವೇನು ಹೇಳ್ತೀನಿ, ನಿಮ್ಮ ಕೆಲಸ ಮಾಡಿಕೊಡ್ತೀನಿ, ಮಾಡಿ. ಈ ಮಕ್ಕಳಿಗೆ ಒಳ್ಳೆ ಸೇವೆ ಮಾಡಿದ್ರೆ ಮಾಡಿ. ಆಮೇಲೆ ಇವ್ರು ಬಂದಿದ್ದ ಟೀಚರ್ ಆಗಿ? ಸರ್ ಇವರು ಇನ್ನೂ 6 ಜನ ಸರ್ ಟೀಚರ್ಸ್. ಸರ್ ನಾನು ಇವಾಗ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ ಆಯ್ತು ನೀವು? ಈ 1 ವರ್ಷ ಆಯಿತು ಸರ್. ನೀವು ಮೊದಲೇಲಿದ್ರಿ? ಇಲ್ಲ, ಮೈಸೂರಲ್ಲೇ ಸರ್. ಸರ್ ನಮ್ಮ ತಗ ಸೇರ್ಕೊಂಡು 3 ವರ್ಷ ಆಗಿದೆ. ಅವರು ಈಗ BEd ಸೇರಿಸಿ 1 ವರ್ಷ ಆಯಿತು ಸರ್. ಈಗ ಸೇರಿದ್ದೀರಾ? ಹಾಗೆ ಕರೆಕ್ಟಾಗಿ ಹೇಳಿ. 2 ವರ್ಷ ಸರ್ ಟ್ರೈನಿಂಗ್ ಆಗಿದೆ ಇವ್ರ ಸ್ಕೂಲಲ್ಲಿ. ಬಟ್ ಸ್ಪೆಷಲ್ ಎಜುಕೇಷನ್ ಬೇಕೇ ಬೇಕು ಅಂತ ನಾನು ಬೆಂಗಳೂರಲ್ಲೇ ಸೇರ್ಕೊಂಡಿದ್ದೀನಿ, KPMRCಗೆ. ಇಲ್ಲೇ ಬರೋದು ಸರ್, ಅಪ್ ಆ್ಯಂಡ್ ಡೌನ್. ವೀಕ್ಲಿ 2 ದಿನ ಬರ್ತೀನಿ. KPMRC ನಿಮ್ಮಾನ್ಸಿಂದ ಮುಂದೆ. ನಿಮ್ಮೂರು ಅದು? ಮೈಸೂರು. ನಿಮ್ಮ ಅಪ್ಪ ಅಮ್ಮ ಏನು? ನಮ್ಮ ಅಪ್ಪ ಅಮ್ಮ HD ಕೋಟೆಯಿಂದ ಮೈಸೂರಿಗೆ ಮದುವೆ ಆಗಿರೋದು. ನಿಮಗೆ ಮದುವೆ ಆಗಿಲ್ವಾ? ಆಗಿದೆ. ನಿಮ್ಮ ಯಜಮಾನ್ರಲ್ಲಿ? ಅವರು ಎಲೆಕ್ಟ್ರಿಕಲ್. ಅವರೆಲ್ಲಿದ್ದಾರೆ? ಅವರು ಮೈಸೂರಲ್ಲೇ. ಪವನ್, ನೀವೇನು ಮಾಡೋದು? ಸರ್ ನಾನು ವೆಂಡರ್ ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟರ್ ಇದೆ ಸರ್. ಹೌದಾ? ಹೌದು ಸರ್. ನೀವೆಲ್ಲ ಬರ್ತಾ ಇದ್ರಲ್ಲ ಸರ್, ವೆಂಡರ್ ಮೀಟಲ್ಲೆಲ್ಲ ಇದ್ದಾಗ ಸಾಕಷ್ಟು ಬಾರಿ ನಿಮ್ಮ ಹತ್ರಕ್ಕೆ ಬರೋಕ್ಕಾಗಲಿಲ್ಲ, ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಸರ್. ನಿಮಗೆ ಒಳ್ಳೆ ಖುಷಿ ಪಡ್ತೀನಿ. ನಿಮ್ಗೆ ಹೆಂಗೆ ಸಿಗಾಕೋತಿದ್ದು? ಸರ್ ನಾನು ಇದು ಸುಮಾರು ಬಾರಿ ಇವರು ಯಾರಾದರೂ ವಿಶೇಷವಾಗಿ ಬರ್ತ್ಡೇ ಆಚರಿಸ್ಕೋಬೇಕು ಅಂತ ಹೋದಾಗ ಅವ್ರ ಜೊತೆಲಿ ನಾನು ಹೋಗ್ತಾ ಇದ್ದೆ ಸರ್. ಅವಾಗ ಹೋಗಿ ನೋಡಿದಾಗ ಇಲ್ಲೇನಾಯಿತು ಅಂತ ಅಂದರೆ, ಇವ್ರು ಕೆಂಚಲ್ಗೂಡು ಗ್ರಾಮದಲ್ಲಿ ಇತ್ತು ಸರ್. ಅದೇ ಸಾಲುಂಡಿ ಗ್ರಾಮದಲ್ಲೇ ಕೆಂಚಲ್ಗೂಡು ಗ್ರಾಮ ಅಂತ ಇತ್ತು ಸರ್. ಆ ಕೆಂಚಲ್ಗೂಡು ಗ್ರಾಮದಲ್ಲಿ ಇದ್ದಾಗ ಅಲ್ಲಿ ಮಕ್ಕಳು ತುಂಬ ಕಮ್ಮಿ ಇದ್ದರು ಸರ್. ಅವಾಗ ತುಂಬ ಮಕ್ಕಳು ತುಂಬ ಹೈಪರಾಗಿ ಆಡ್ತಾಯಿದ್ರು, ಕಿರಿಸ್ತಾಯಿದ್ರು, ನಡೀತಿರಲಿಲ್ಲ, ಏನಂದ್ರೆ ಏನಿಲ್ಲ. ಅದೇ ಇವ್ರು ಮುಂದುವರೆದು ಶ್ರೀರಾಮ್ಪುರದ ಗ್ರಾಮಕ್ಕೆ ನಮ್ಮ ಮೈಸೂರಿಗೆ ಬಂದಾಗ ಅಲ್ಲೇನಾಯಿತು, ಇಲ್ಲಿ ಮಕ್ಕಳಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ಸು ನಡೆಯೋದಾಗಲಿ, ಸ್ಪಂದಿಸೋದಾಗಲಿ, ಮಾತು ಕಮ್ಯುನಿಕೇಷನ್ಸ್ ಆಗಲಿ, ಆಮೇಲೆಲ್ಲ ಅದೊಂದು ಸ್ವಲ್ಪ ಬೆಳವಣಿಗೆ, ಒಂದು ಪ್ರೋಗ್ರೆಸ್ ಕಾಣ್ತು ಸರ್ ಅಲ್ಲಿ. ಇದು ಕಾಣಿದಾಗ ಆಮೇಲೆ ಇವ್ರು ಊಟಕ್ಕೆ ಕೂತ್ಕೊಂಡಾಗ ಈ ಮಕ್ಕಳು ಸುಧಾ ಇವ್ರು ಪ್ರೇಯರ್ ಹೇಳೋದಾಗಲಿ ಅದೆಲ್ಲ ನೋಡಿ ಏನೋ. ನೀ ಪ್ರೇಯರ್ ಹೇಳ್ತೀಯಾ? ಹೇಳಪ್ಪ. ಹೇಳ ಒಂದು ಯಾವ್ದಾದ್ರು ಪ್ರೇಯರ್ ಹೇಳು ನೋಡ್ರಿ. ನೀನು ಈಗ ಪ್ರೇಯರ್ ಹೇಳಿದ್ರೆ ನಿನಗೆ ನೀನು ಎಷ್ಟೇ ಕ್ಲಾಸ್ ಹೋಗ್ತೀಯಾ? ಸ್ಕೂಲ್ಗೆ ಹೋಗ್ತೀಯಾ ನೀನು? ಮಾತಾಡಬ್ಬ. ನೀನೀಗ ಹೇಳದೇ ಇದ್ದರೆ ಯಾಕೆ ಬಂದೆ ಮತ್ತೆ ನೀನು? ತಲೆ ಎತ್ತು. ತಲೆ. ಈಗ ಚಾಕ್ಲೇಟ್ ತರಿಸ್ಲಾ? ಬೆಳ್ಳಿ ಚಾಕ್ಲೇಟ್ ತರಿಸ್ಲಾ ಈಗ? ನಿನ್ಗೇನು ಇಷ್ಟ? ನಿನಗೆ ಮಾತಾಡಮ್ಮ. ಬೋಲಿ ಬಿಡಿ, ಅವಳನ್ನ ಯಾಕೆ ಫೋರ್ಸ್ ಮಾಡ್ತೀರಿ ಪಾಪ? ಅವಳು ಬಲವಂತ ಮಾಡೋದು ಬೇಡ. ಅವ್ರ ಅಪ್ಪ ಅಮ್ಮ ಏನು? ಸರ್ ಅವ್ರ ಅಮ್ಮ ಇಲ್ಲ ಒಂದು ಸ್ಕೂಲಲ್ಲಿ ಆಯಾ ಕೆಲಸ ಮಾಡ್ತಾರೆ. ಅವ್ರ ತಂದೆ ಹೋಗಿ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಸರ್. ಆದರೂ ನಿಮಗೆ ಬುದ್ಧಿ ಇಲ್ಲ ಅಲ್ವಾ ಸರ್? ಆದರೂ ನಿಮ್ಮ ಮಗು ಒಂದನ್ನು ನೋಡ್ಕೊಂಡಿದ್ರೆ ಆಗ್ತಿತ್ತಲ್ವಾ? ನೋಡ್ಕೊಂಡು ಇದಕ್ಕೆ ಯಾಕೆ ಕೈ ಹಾಕಕ್ಕೆ ಹೋದ್ರಿ? ಸರ್ ಏನಾಯ್ತಂದ್ರೆ ನನ್ನ ಮಗ ಹಿಂಗೆ ಆಯ್ತಲ್ಲ ಸರ್. ಅದಾಯ್ತು, ನಿಮ್ಮ ಮಗನ ಹಿಂಗೆ ಆಯ್ತು, ಕರೆಕ್ಟು. ಅದೇ ಮಾತು ನಿಮ್ಮ ಮಗನ ನೋಡ್ಕೊಂಡಿದ್ದಿದ್ರೆ ಆಗ್ತಿತ್ತಲ್ಲ. ಆಗ್ತಿತ್ತು ಸರ್. ಗಾರೆ ಕೆಲಸ ಅದೇನು ಮಾಡ್ತಿದ್ರು, ಮೇಸ್ತ್ರಿ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ನೋಡ್ಕೊಡತ್ಲ ಕಡೆಗೆ. ಆ ಮಗುನ ಯಾವ್ದಾರು ಇತ್ತು ಬೇರೆ ಯಾರು ಮಾಡಿರೋ ಸ್ಕೂಲ್ಗಿಲಿಗೆ ಸೇರಿಸ್ಬಿಟ್ಟತ್ಲ ಕಡೆಗೆ ಇರ್ಬೋದಿತ್ತಲ್ಲ. ಹೋಗಿ ಬೇರೆ ಕಡೆ ಸ್ಕೂಲ್ಗೆ ಹಾಕಿದೆ ಸರ್. 3-4 ಕಡೆ ಸ್ಕೂಲ್ಗೆ ಹಾಕಿದೆ ಮಗನ್ನ. ಸ್ವಲ್ಪ ಅವ್ನು ನಡೆಯೋ ಕೆಲಸ ನಡೀತಿದ್ದಿಲ್ಲ ಸರ್ ಫಸ್ಟು.
ಏನು ಮಲಗ್ತೀನಿ. ನಿಮ್ಮನ್ನು ಗುರುತಿಸ್ತಾನ ಅವನು? ಈಗ ಗುರುತಿಸ್ತಾನೆ ಸರ್, ಈಗ 24 ವರ್ಷ ಸರ್ ಈಗ ಅವನಿಗೆ. ಅದು ಸರಿ, ಗುರುತಿಸ್ತಾನ? ಗುರುತಿಸ್ತಾನೆ ನಮ್ಮ ಅಮ್ಮ ಅಂತ ಗುರುತಿಸ್ತಾನೆ ಸರ್. ನಮ್ಮ ಇದೆ ಅವನು ಒಂದು ವಾಶ್ರೂಮ್ಗೆ ಹೋಗಿ ಆಯ್ತಾರೆ ಸರ್. ಈಗ ಹೋಗ್ತಾನೆ ಅವನೇ, ಇದು ಕೆಲವು ಬೇಕಾದ್ರೆ ಹೋಗ್ತಾನೆ, ವಾಶ್ರೂಮ್ಗೆ ಹೋಗಿ ಬರ್ತಾನೆ. ಅವ್ನಿಗಾಗಿ ಮಾಡಿದ ಏನೋ ಇದು ಮಾಡೋದು ಉದ್ದೇಶ ಏನು ಸರ್ ನನಗೆ, ಈ ಮಕ್ಕಳನ್ನ ನೋಡಿದಾಗ ನನ್ನ ಮಗನ ಕರ್ಕೊಂಡು ಗಂಗೋತ್ರಿ ಹೋಗ್ತಿದ್ದೆ. ಒಪ್ಕೊಂಡೆ, ನಿಮ್ಮ ಮಗನ ಕರ್ಕೊಂಡು ಹೋಗ್ತಿದ್ರಿ ಎಲ್ಲಿ ಗಂಗೋತ್ರಿ ಸ್ಪೀಚ್ ಇಂಡಿ? ಅಲ್ಲಿ ಕರ್ಕೊಂಡು ತೋರಿಸ್ತೀವಿ ಸರ್. ತೋರಿಸ್ತಾ ಇರ್ಬೇಕು ಈ ಮಕ್ಕಳು ಹಳ್ಳಿಗಳಲ್ಲಿ ಸರ್, ಊರಲ್ಲಿ ಹೋದಾಗ ಸರಿ, ಆದರೂ ಇದು ಮಾಡ್ಕೊಂಡು ಮೈ ಮೇಲೆ ಎಳ್ಕೊಂಡಂಗಾಗಿಲ್ವಾ? ತುಂಬ ಹೇಳ್ಕೊಬಿಟ್ಟಿನಿ ಸರ್, ಕಷ್ಟ ಇದು ತುಂಬ ಸರ್. ನಮ್ಮ ಎಲ್ಲ ನನಗೆ ಅದೇ ಉದ್ದೇಶಕ್ಕೆ ಇದು ಯಾಕೆ ಬೇಕಾಗಿತ್ತು ನನಗೆ, ಹುಚ್ಚು ಅಂತಾನೆ ನಿನ್ನ ಮಗನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಸುಮ್ಮನೆ ಇರಬೇಕಾಗಿತ್ತು ಅಂತ ಹೇಳ್ತಾರೆ ಸರ್. ಮಾಡೋದು ಮಾಡ್ಬಿಟ್ಟಿವಿ, ತುಂಬ ನೋವಾಗಿದೆ. ಅಲ್ ರೈಟ್, ಮೈಸೂರು ಭಾಗದಲ್ಲಿ ಇರೋವಂಥ ಜನ ಕಾರ್ಯಕ್ರಮ ನೋಡೋರು ನಿಮಗೆ ಮನಸ್ಸಿಗೆ ಸರಿ ಅನಿಸಿದ್ರೆ ವಿಸಿಟ್ ಮಾಡಿ. ನಿಮ್ಗೆ ಅದು ತೃಪ್ತಿ ಆಗ್ತಿದೆ, ಚೆನ್ನಾಗಿ ನಡೀತಿದೆ ಅಂತ ಅನಿಸಿದ್ರೆ ನಿಮ್ಮ ಕೈಲಾಗಿದ್ದನ್ನು ನೀವು ಮಾಡಿ, ನಮ್ಮ ಕೈಲಾಗಿದ್ದನ್ನು ನಾವು ಮಾಡೋಣ. ಈಗೇನಾಗಬೇಕು ಅನ್ನೋದು ನಿಮ್ಮ ಸಮಸ್ಯೆಯಲ್ಲಿ ಒಂದು ನೀವು ಹೇಳ್ತಿರೋದು ಅದೇನೋ ಅಲ್ಲಿ ಅಡಿಗೆ ಗಿಡಿಗೆ ಅದಕ್ಕೆಲ್ಲ ಏನೇನೋ ಬೇಕಾಗತ್ತೆ ಅಂತ ಒಂದು. ಎರಡನೇದು ಫಿಸಿಯೋಥೆರಪಿದು ಮಕ್ಕಳಿಗೆ ಸಹ ಇವೆಲ್ಲ ಸುಮ್ಮನೆ ಕೆಲವಷ್ಟು ಎಕ್ವಿಪ್ಮೆಂಟ್ಸ್ ಬೇಕು ಅಂತ. ಏನು ಎಕ್ವಿಪ್ಮೆಂಟ್ ಅದು? ಸರ್ ಮಕ್ಕಳಿಗೆ ಈ ಕಾಲಿನೆಲ್ಲ ಫಿಸಿಯೋಥೆರಪಿ ಮಾಡಿಸ್ತಾರೆ ಸರ್. ಕೈಗಳೆಲ್ಲ ಬರಲ್ಲ, ಹಿಂಗೆ ಜೊಟ್ಟಾಗಿರ್ತವೆ, ಇವೆಲ್ಲ ಮಾಡಿ ಡಾಕ್ಟ್ರು ಸರಿಮಾ, ಅದಕ್ಕೆ ಉಪಕರಣ ಏನಿರುತ್ತೆ? ಡಾಕ್ಟ್ರು ಬರ್ತಾರೆ ಸರ್ ಮಾಡೋಕ್ಕೆ, ಅದನ್ನ ಅಲ್ಲೇ ಇದು ಮಾಡ್ತಾರೆ. ಸರಿ, ಅದಕ್ಕೆ ಏನು ಯೂಸ್, ಏನು ತಗೋಬೇಕು ಅಂದ್ರೆ ಏನು ತಗೋತೀರಿ? ಏನು ಉಪಕರಣ? ಆ ಮೆಟೀರಿಯಲ್ ಇದೆ ಸರ್, ಎಲ್ಲ ಅಲ್ಲಿ ಕೆಳಗೆ ಹೊರಗಡೆ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀವಿ. ಏನೇನು ಬೇಕು ಅನ್ನೋದೆಲ್ಲ ಇದು ಮಾಡಿಸ್ಕೊಂಬಂದಿದ್ದೀವಿ ಸರ್. ಫೋಟೋ ತಗೊಂಬಂದಿದ್ದೀವಿ. ಹೌದಾ? ಎಲ್ಲ ಇದೆ, ಫೋಟೋಗಳು ತೆಗೆದಿದ್ದೀವಿ. ಅವು ಬೇಕಾ? ಹೌದು ಸರ್. ಅದು ಮತ್ತು ಅಡುಗೆದು ಎರಡು ಅಡುಗೆ ಪಾತ್ರೆ. ಆಯಿತು. ಈಗ ಸರ್ ನಮ್ಮ ಮನೆ ನಡೀತಾ ಇರೋದು ಬಾಡಿಗೆ ಮನೆ ಸರ್. ಬಾಡಿಗೆ ಮನೆಗೆ ಒಬ್ಬರು ನಮ್ಮ ಮನೆ ಕೆಲಸ ಅಂದ್ಬಿಟ್ಟು ಒಬ್ಬರು ಶ್ರೀನಿವಾಸ್ ಸರ್ ಅಂತೇಳಿ ನೋಡೋಣ. ಈಗ ಈ ಪ್ರೋಗ್ರಾಮ್ ಆದಮೇಲೆ ಯಾರು ಬಾಡಿಗೆ ಗಿಡಿಗೆ ಹೆಲ್ಪ್ ಮಾಡ್ಬೋದೇನೋ. ಇಲ್ಲ ಬಾಡಿಗೆ ಒಬ್ರು ಮಾತ್ರ ಕಟ್ಕೊಡ್ತಾರೆ ಸರ್. ಇನ್ನೆಲ್ಲ ತುಂಬ ಕಷ್ಟ ಆಗಿತ್ತು ಸರ್ ನಮಗೆ. ಅವರು ಇದೇ ಥರ ನಾವು ತುಂಬ ಬಾಡಿಗೆ ಕಟ್ಕೊಡ್ತಾರೆ. ಅವರೊಬ್ಬರು ಕಟ್ಕೊಡ್ತಾರೆ. ನಮ್ಮ ಮನೆ ಕೆಲಸ ಅಂದ್ಬಿಟ್ಟು ಶ್ರೀನಿವಾಸ್ ಸರ್ ಅಂತೇಳಿ ಅವರು ಇಂಟೀರಿಯರ್ ಡೆವಲಪರ್ ಸರ್. ಅವರು ಸಹ ಹೋಗಿ ಅವ್ರು ತುಂಬ ವಸ್ತು ಕೇಳ್ಕೊಂಡಾಗ, ಇಲ್ಲ ನಿಮ್ಮ ಬಾಡಿಗೆ ಮಾಡಿಯಪ್ಪ, ಒಳ್ಳೆ ಕೆಲಸ ಮಾಡ್ತಾಯಿದೆಯೇ, ನಾನು ಬಾಡಿಗೆ ಕಟ್ಕೊಡ್ತೀನಿ ಬಿಟ್ಟು 7 ತಿಂಗಳಿಂದ ಬಾಡಿಗೆ ಕಟ್ಕೊಡ್ತಾರೆ ಸರ್. ದೊಡ್ಡ ಮನುಷ್ಯ ಅವರು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಸರ್, ಡೆವಲಪರ್. ದೊಡ್ಡ ಮನುಷ್ಯರು ಹಂಗಾರೆ ಅವರು. ತುಂಬ ಬಾಡಿಗೆ ಏನಾದ್ರು ಕಟ್ಕೊಡ್ತಿದಾರಲ್ಲ. ನಿಮ್ಗೆ ಅಷ್ಟಾದ್ರು ಸಮಸ್ಯೆ ಇಲ್ವಲ್ಲ? ಒಂದು ಹೊರಗೋಗೋ ನೋಡಿಲ್ವಲ್ಲ ಯಾರು ನಿಮ್ಮನ್ನು? ಒಂಚೂರು ಕಷ್ಟ ಆಗಿದೆ, ಅದೊಂದು ಅವ್ರು ಕಾಮೆಂಟ್ ಮಾಡಿಕೊಟ್ರು ಸರ್. ಈಗ ಮಕ್ಕಳನ್ನ ಸಹ ಕರ್ಕೊಬರಕ್ಕೆ ಹೋಗೋಕೆ ನಮಗೆ ಸಹ ವ್ಯಾನು, ನನ್ನ ಹತ್ರ ಒಂದು ಇತ್ತು ಸಹ ವ್ಯಾನ್ ಇಟ್ಕೊಂಡಿದ್ದ ಆನಂದ. ಈಗ ಒಬ್ಬರು ಇವರು ಶ್ರೀಕಾಂತ್ ಅಂದ್ಬಿಟ್ಟು ಸಹ ಒಂದು MS ವೈನ್ ಶಾಪ್ ಇಟ್ಕೊಂಡ್ರೆ ಸರ್. ಅವರೊಂದು ಓಮ್ನಿ ವ್ಯಾನ್ ಕೊಡಿಸ್ಕೊಟ್ರು ಸರ್. ಹಿಂಗಿತ್ತೆ ಸರ್. ಅವರು ತುಂಬ ನಮಗೆ ಬಂದು ಸಹಾಯ. ನಮ್ಮ ಮನೆ ಸೀಟ್ ಹಾಕೊಂಡಿದ್ರು ಸರ್. ಆ ಸೀಟ್ ಹಾಕೊಳ್ಳೋಕ್ಕೂ ನಮಗೆ ಈಗ ವ್ಯಾನ್ ಪ್ರಾಬ್ಲಮ್ಮೂ ಇಲ್ಲ. ಒಂದು ಇಲ್ಲ ಸರ್. ವ್ಯಾನ್ ಚಿಕ್ಕ ಆಗ್ಬಿಟ್ಟು ಸರ್. ಮಕ್ಕಳು ಸಹ ಅವಾಗ ಕಡಿಮೆ ಇದ್ದವು, ಬರೀ 25 ಮಕ್ಕಳಿದ್ದವು. ಈಗ 52 ಮಕ್ಕಳು ಸರ್. ಹಂಗಾಗಿ 2 ಏನಾಳು 2 ಡ್ರೈವರ್ ಅವರ ಸರ್. 2 ಕರ್ಕೊಬರ್ತಾರೆ, ಕರ್ಕೊಂಡು ಬಿಡೋದಲ್ಲ ಅಂದೆ. ಮಕ್ಕಳದಿಂದ ಯಾವುದು ಕೊಡೋಕ್ಕಾಗಲ್ಲ, ಏನೂ ಇಲ್ಲ ಸರ್ ಮಕ್ಕಳ ಕಡೆಯಿಂದ. ಸೊ ಇನ್ನೊಂದು ಗಾಡಿ ಆಗಬೇಕು ಅಂತ. ಗಾಡಿ ಆಗ್ಬೇಕು ಸರ್. ನೋಡೋಣ, ಮೈಸೂರಲ್ಲಿ ಯಾರಿಗಾರು ಹೇಳ್ತೀನಿ. ಹಾಗೆ ಸರ್, ಗಾಡಿ ಅಗತ್ಯ ಇದೆ. ಯಾರಿಗಾರು ಹೇಳ್ತೀನಿ ನಾನು, ಒಂದು ವೆಹಿಕಲ್ ಕೊಡಿಸಿ ಅಲ್ಲಿ ಅಂತ. ಅಟ್ಲೀಸ್ಟ್ ಸೆಕೆಂಡ್ ಹ್ಯಾಂಡ್ ಆದರೂ ಕೊಡಿಸೋ ಸಾಕು ನಿಮಗೆ. ನಿಮ್ಗೇನು ಫಸ್ಟ್ ಹ್ಯಾಂಡ್ ಬೇಕಾಗ ನಾನು ಮಾತಾಡ್ತೀನಿ. ಯಾರಿಗಾರು ಹೇಳ್ತೀನಿ ನಾನು. ಅಲ್ಲಿ ನನಗೆ ಪರಿಚಯ ಇರೋ ಜನ ಇದ್ದಾರಲ್ಲಿ, ಕೊಡೋವಂಥವ್ರು ಇದ್ದಾರೆ. ನಾನು ಯಾರಿಗಾರು ರಿಕ್ವೆಸ್ಟ್ ಮಾಡ್ತೀನಿ ಒಂದು ಕೊಡಲಿ. ಈ ಎಕ್ವಿಪ್ಮೆಂಟ್ಸು ಮತ್ತು ಈ ಅಡುಗೆದು ಏನೇನಿದೆ ಅದೆಲ್ಲ ಒಂದು ಪಟ್ಟಿ ಮಾಡಿಕೊಟ್ಬಿಡಿ. ನಮ್ಮ ಹುಡುಗರು ಅದಕ್ಕೆ ವ್ಯವಸ್ಥೆ ಮಾಡಿ ಅಲ್ಲಿ ಇದು ಮಾಡೋಂಗೆ ಮಾಡ್ತಾರೆ. ಆಯಿತು ಸರ್. ಅರ್ಥ ಆಯ್ತಾ? ಅದು ಫಿಸಿಯೋಥೆರಪಿಗೆ ಏನು ಬೇಕು ಮತ್ತು ನಿಮ್ಗೆ ಅಡುಗೆದಕ್ಕೆ ಏನು ಬೇಕು ಎರಡು ಒಂದು ಪಟ್ಟಿ ಮಾಡಿಕೊಟ್ಬಿಡಿ. ಸರಿ ಸರ್. ಅದು ಒಂದೇ ಸರಿಗೆ ತಲುಪಿಸ್ಬಿಡ್ತಾರೆ ಎಲ್ಲರೂ. ಗಾಡಿದು ನಾನು ಯಾರು ನನ್ನ ಗೆಳೆಯರುಗಳಿಗೆ ಫೋನ್ ಮಾಡಿ ಹೇಳ್ತೀನಿ, ನೋಡ್ರಪ್ಪ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ್ದಾದ್ರು ಒಂದು ಒಳ್ಳೆ ಒಂದು ಆಮ್ನಿನೋ ಏನೋ ಒಂದು ಸೆಕೆಂಡ್ ಹ್ಯಾಂಡು ಒಂದು ಗಾಡಿನ ಒಂದು ಕೊಡಿಸ್ರಪ್ಪ ಅವ್ರಿಗೆ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅಥವಾ ಈ ಕಾರ್ಯಕ್ರಮ ನೋಡೇ ನನ್ನ ಫ್ರೆಂಡ್ಸಲ್ಲೋ ಅಥವಾ ನಮ್ಮ ಕಾರ್ಯಕ್ರಮ ಮೆಚ್ಕೊಳ್ಳೋರು ನೀವೇ ಯಾರಾದರೂ ಒಬ್ಬರು ನನಗೆ ಫೋನ್ ಮಾಡಿ ಅಥವಾ ನಮ್ಮ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿದ್ರೂ ಮಾಡಿಕೊಡ್ಬೋದು. ಒಂದು ವೇಳೆ ನಿಮ್ಗೆ ಅನುಮಾನ ಇದೆ ಇದು ಹೆಂಗೆ ನಡೀತಿದೆ ಅಂದರೆ ಹೋಗಿ ನೋಡಿ ಒಂದು ಸರಿ. ಯಾರು ಮೈಸೂರು ಭಾಗದಲ್ಲಿರೋವಂಥ ಈ ರೀತಿ ಕೆಲಸಗಳನ್ನು ಮಾಡಿದ್ರೆ ನಮಗೊಂಚೂರು ನೆಮ್ಮದಿ ಸಿಗ್ಬೋದು ಅಂತ ಅಂದ್ಕೊಂಡಿರೋ, ದಾನ ಮನಸ್ಸು ಇರಬಹುದಾದವರು, ನೆರವು ಕೊಡಬೇಕಾದ ಮನಸ್ಸಿರೋವಂಥವ್ರು ಯಾರು ಇದ್ದರೆ ಹೋಗಿ ನೋಡಿ ಆ ಜಾಗನ. ನೀವು ನಾನು ಹೇಳಿದೆ ಅಂತ ನಂಬಬಾರ್ದು, ನೀವೇ ಹೋಗಿ ನೋಡಿ ಅದು ಹೇಗೆ ನಡೀತಿದೆ, ಹೇಗೆ ನಡೀತಿಲ್ಲ, ನಮಗೆ ಸಮಾಧಾನ ಇದೆ ಇದು ಅನಿಸಿದ್ರೆ ಮಾಡೋರಂತೆ. ಹಾಗೆ ಮಾಡೋಣವಾ? ನಾನು ಮಾಡಿಸ್ಕೊಡ್ತೀನಿ ಅದನ್ನು. ಇವಾಗ ನಮ್ಮಲ್ಲಿರೋ ಮಕ್ಕಳು ಸಹ ಕೆಲವು ಮಕ್ಕಳಿಗೆ ಯಾರೂ ಇಲ್ಲ ಸರ್, ಉತ್ತೇಕರಿಲ್ಲ ಸರ್, ಅಪ್ಪ ಅಮ್ಮನೂ ಇಲ್ಲ ಸರ್. ಅವ್ರು ಏನು ಕರ್ಕೊಬರೋದು ನಾವೇ ಅವ್ರನ್ನ ಕರ್ಕೊಂಡು ಬಿಡ್ಬೇಕು. ಕೆಲವು ಮಕ್ಕಳಿಗೆ ಡೈಪರ್ಗಳು ತರೋಕೆ ಅವ್ರಿಗೆ ಒಬ್ಬರು ಕೆಲವೊಂದು 10 ಮಕ್ಕಳು ಹೆಣ್ಮಕ್ಳು ಅವರು. ಹೆಣ್ಮಕ್ಳು ಸ್ಟ್ರೆಂತ್ ಜಾಸ್ತಿ ಇದೆ ಸರ್. ಅವ್ರಿಗೆ ಏಜ್ ಲಿಮಿಟ್ ಸರ್ಕಾರದಿಂದ ಕೊಡ್ತಾರಲ್ಲ, ಸರ್ಕಾರದಿಂದ ಸಹ ಅವ್ರಿಗೆ 1,000 1,000 ಕೊಡ್ತಾರೆ ಕೆಲವು ಮಕ್ಕಳಿಗೆ. ಕೆಲವು ಮಕ್ಕಳು ಡಾಕ್ಯುಮೆಂಟೇ ಇಲ್ಲ ಒಂದೊಂದು ಮಕ್ಕಳುಗಳಿಗೆ.
ನಾವು ಡಾಕ್ಯುಮೆಂಟ್ ಮಾಡೋಕ್ಕೆ ಅವ್ರ ಅಪ್ಪ ಅಮ್ಮದಿರಿಲ್ಲ, ಒಬ್ಬರು ರಜಿ ಅಪ್ಪ ನೋಡ್ಕೊತಾರೆ. ಅಮ್ಮ ಇಲ್ದಿದ್ರು ಡಾಕ್ಯುಮೆಂಟ್ ಮಾಡ್ಬೋದು. ಅದು ಈಗ ಒಂದೊಂದಕ್ಕೆ ರೆಡಿ ಮಾಡ್ತಾರೆ ಸರ್. ಮಾಡ್ಬೋದು. ಅಪ್ಪ ಅಮ್ಮ ಇರಬೇಕು ಅಂತೇನಿಲ್ಲ. ಅಂತ ಮಕ್ಕಳು ಅಪ್ಪ ಅಮ್ಮ ಇಲ್ಲದೆ ಇದ್ರೂ ಮಗುಗೆ ಡಾಕ್ಯುಮೆಂಟ್ ಮಾಡ್ಬೋದು. ಆಮೇಲೆ ಒಂದೇ ಮನೇಲಿ ಸರ್ 4 ಮಕ್ಕಳು 3 ಮಕ್ಕಳು ಸರ್. ಅವ್ರುಗಳಿಗೆ ಮಕ್ಕಳು ನೋಡೇ ಸರ್ ಕೆಲವೊಂದು ಮನೇಲಿ JP ನಗರದೊಂದು ಮನೆ ಸರ್, ಒಂದೇ ಮನೇಲಿ 3 ಹೆಣ್ಮಕ್ಳು ಸರ್. 3 ಹಿಂಗಾಗ್ಬಿಟ್ಟು 3 ಆಮೇಲೆ ಒಂದು ಇವರು ಇಷ್ಟೇ ಕುಂತ್ಕೋತಾರೆ ಸರ್, ಕೂರಿಸಿಲ್ಲ ಸರ್ ಅವರು. ಅವ್ರಿಗೆ ಹಳೆ ಬೆಡ್ಶೀಟ್ ಡೈಪರ್ ಹಾಕ್ಬಿಟ್ಟು ಹಾಕಕ್ಕೂ ಶಕ್ತಿ ಇಲ್ಲ ಸರ್. ಹಳೆ ಬೆಡ್ಶೀಟ್ ಮಕ್ಕಳಿಗೆ ಡೈಪರ್ ಹಾಕಿ ರೆಡಿ ಮಾಡಿ ಕಳ್ಸೋಕ್ಕೂ ಶಕ್ತಿ ಇಲ್ಲ. ನಾವೇ ಹೋಗಿ ಕರ್ಕೊಬರೋದು ಸರ್ ವ್ಯಾನಲ್ಲಿ ರೆಡಿ ಮಾಡಿಕೊಂಡು. ಕೆಲ್ಸಕ್ಕೆ ಹೋಗೋ ಇದರಲ್ಲಿ ಮನೇಲಿ ಕೂಡಾಕ್ಬಿಟ್ಟು ಹೊರಟೋಗ್ತಾರೆ ಹೆಣ್ಮಕ್ಳನ್ನ. ಆಮೇಲೆ ಆಯ್ತು. ಈಗ ಆ ಮಕ್ಳು ಇಲ್ಲಿಗೆ ಬಂದ್ರೆ ಅವಕ್ಕೆ ಏನು ಲಾಭ ಆಗುತ್ತೆ ಸರ್ ಅವ್ರಿಗೆಲ್ಲ ನಮ್ಮಲ್ಲಿ ಕೂಡಾಕಿರ್ತಾರಲ್ವ ಸರ್ ಮನೇಲಿ, ಊಟ ತಿಂಡಿ ತಿನ್ಸಲ್ಲ ಮಗುಗೆ, ಒಂದು ನೀಟ್ನೆಸ್ ಇರಲ್ಲ. ಮತ್ತು ಅವ್ರಿಗೆ ಕತ್ಲೆ ಪ್ರಪಂಚ, ಮನೆಯೊಳಗಡೆ ಕೂಡಾಕ್ಬಿಟ್ಟು ಹೋಗ್ತಾರೆ, ಸಂಜೆ ಬಂದು ಬೀಗ ತೆಗಿತಾರೆ. ನಮ್ಮ ಶಾಲೆಗೆ ಬಂದರೆ ಪ್ರೇಯರ್ ಮಾಡಿಸ್ತೀವಿ ಸರ್, ವ್ಯಾಯಾಮ ಮಾಡಿಸ್ತೀವಿ, ಏನು ಪ್ರೇಯರು, ಭಕ್ತಿಗೀತೆಗಳು ಹೇಳ್ಕೊಡ್ತೀವಿ ದೇವ್ರದ್ದು. ಮತ್ತು ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋದು, ಊಟ ಮಾಡೋದು, ಗೀತೆಗಳು ಗಣೇಶ ಶಿವ ಈ ಥರ ಅದು ಮಾಡ್ತೀವಿ ಸರ್. ರಾಮಕೃಷ್ಣ ಡ್ಯಾನ್ಸ್ ಮಾಡಿಸ್ತೀವಿ ಸರ್, ಡ್ಯಾನ್ಸ್ ಮಾಡಿಸೋದು, ಬಾಲಾಟ, ಕೌಶಲ್ಯಾಭಿವೃದ್ಧಿ ಮಾಡಿಸ್ತೀವಿ. ಟೀಚರ್ಗಳವ್ರು ಸರ್ ನಮ್ಮಲ್ಲಿ. ಪೇಪರ್ ಬ್ಯಾಗು ಇವ್ರು ಸೇರಿಸಿ 8 ಜನ ಟೀಚರ್ ಅವರು ಸರ್. ಓ 8 ಜನ ಅವರು. ಈ ಥರ ಎಲ್ಲ ನಾವು ಮಾಡಿಸ್ತೀವಿ ಸರ್ ಮಕ್ಕಳಿಗೆ. ಆಮೇಲೆ ಇವರೆಲ್ಲ ಕೆಲವು ಟೀಚರ್ಗಳು ಸಹ ಇವರೆಲ್ಲ ಸಂಬಳ ಕೆಲಸ ಮಾಡ್ತಾರೆ ಸರ್, ಸೇವೆ ಮಾಡ್ತಾರೆ ಸರ್. ನನ್ನ ಇವರು ಈ ಮಕ್ಳಿಗೋಸ್ಕರ ಸರ್ ನಾವು ಆದಷ್ಟು ಇವ್ರ ಮನೇಲಿ ಇವ್ರ ಹಸ್ಬೆಂಡ್ಗಳು ಹೇಳ್ಕೊಂಡು ಪಾಪ ಅವ್ರನ್ನ ನಾವೆಲ್ಲ ರಿಕ್ವೆಸ್ಟ್ ಕೇಳ್ಕೊಂಡಿದ್ದೀವಿ ಸರ್. ಅಂಥವ್ರು 5 ಜನ ಮಾಡ್ತಾರೆ ಸರ್. ಆಲ್ ರೈಟ್. ಇದು ಪವನ್, ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿಪ್ಪ ನಿನಗೆ. ಹಾಂ, ಗಾಡ್ ಬ್ಲೆಸ್ ಯು. ಲೆಟ್ ಅಸ್ ಸಿ ಏನು ಮಾಡಬಹುದು, ಮಾಡೋಕ್ಕಾಗಲ್ಲ ಅಂತ. ಮಾಡ್ಬೋದು ಅನಿಸತ್ತೆ, ಮಾಡೋಕ್ಕಾಗದೇ ಇರೋವಂಥದ್ದೇನು ಇದ್ದಂಗಿಲ್ಲ ಇಲ್ಲಿ. ಬಟ್ ಈ ಜಾಗ ಗೀಗದ್ದಕ್ಕೆಲ್ಲ ನನ್ನ ಗೌರ್ನಮೆಂಟ್ಗಳ ವಿಚಾರದಲ್ಲಿ, ಸರ್ಕಾರದ ವಿಚಾರದಲ್ಲಿ ನನಗೆ ಸೋತೋಗ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಆಶ್ವಾಸನೆ ಮಾಡೋಣ, ಟ್ರೈ ಮಾಡೋಣ ಅಂತ ಹೇಳೋಕ್ಕೂ ನನಗೆ ಶಕ್ತಿ ಇದೆಯೋ ಇಲ್ವೋ ಅನ್ನೋ ಅನುಮಾನ ನನಗೆ ಬರೋಕ್ಕೆ ಶುರುವಾಗೋಗಿದೆ. ಒಂದು ವೇಳೆ ಯಾರಾದರೂ ನಮಗೆ ಒಂದು ಜಾಗ ಇದೆ, ಅದು ವೇಸ್ಟ್, ಅದು ಅವ್ರು ನಡೆಸ್ಕೊಳ್ಳಿ ಬೇಕಾದರೆ ಅನ್ನೋಂಥ ಭಾವನೆಯಲ್ಲಿದ್ದವ್ರು. ಯಾಕಂದರೆ ಈಗ ಒಂದು ಮೊನ್ನೆ ಯಾವುದೋ ಬೆಂಗಳೂರಿನಲ್ಲಿ ಒಂದು ಅಕ್ಕ ತಂಗಿನೋ ಲೇಡೀಸು ಯಾರೋ ಬಂದಿದ್ದರು ನನ್ನ ಹತ್ರಕ್ಕೆ. ನಮಗೆ ಯಾರೂ ಇಲ್ಲ, ಬಟ್ ನಮ್ಮ ಮನೆ ಎಲ್ಲಿಗೂ ಯಾರಿಗೂ ಹೋಗಿ ಸೇರಬಾರ್ದು, ನಮ್ಮಿಬ್ಬರು ಇಲ್ದಿದ್ದ ಮೇಲೆ ನಮ್ಗೆ ಆ ಮನೆ ಅವಶ್ಯಕತೆ ಇಲ್ಲ. ಒಳ್ಳೆ ಜಾಗದಲ್ಲೇ ಇದೆ ಮನೆ, ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅದೇನು ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಗಲ್ಲಿನಲ್ಲಿದೆ ಅಂತಿಲ್ಲ, ಒಳ್ಳೆ ಜಾಗದಲ್ಲೇ ಇದೆ. ಅದನ್ನು ತೊಗೊಳ್ಳಿ, ಅಥವಾ ಅದನ್ನು ವೃದ್ಧಾಶ್ರಮ ಯಾವ್ದಾರು ನೀವು ನಡೆಸೋದಿದ್ರೆ ತೊಗೊಂಡು ನೀವು ದಯವಿಟ್ಟು ಯಾರಿಗಾರು ಕೊಟ್ಬಿಡಿ ಅಂತೆಲ್ಲ ಬಂದಿದ್ದರು. ಇನ್ಯಾರೋ JP ನಗರ ಕಡೆಯಿಂದನೋ ಎಲ್ಲ ಬೆಂಗಳೂರಿನವ್ರು ಒಬ್ರು ಬಂದಿದ್ದರು. ನಮ್ಗೆ ಯಾರೂ ಇಲ್ಲ, ಇನ್ನು ನಮಗಿರೋ ಆ ಸೈಟ್ ವೇಸ್ಟ್, ಅದು ನಮಗೆ ದೇವರೆಲ್ಲ ಕೊಟ್ಟಿದ್ದಾನೆ, ಆ ಸೈಟ್ ತೊಗೊಂಬಿಡಿ ಅಂತ. ನಾವು ಜನರಲಿ ನಾವು ಈ ಥರದ್ದು ತೊಗೊಳ್ಳಲ್ಲ, ಮತ್ತು ನಮ್ಗೆ ಅದು ಇಂಟ್ರೆಸ್ಟ್ ಇಲ್ಲ ಆ ಥರದ ಆಸ್ತಿಗಳನ್ನು ವಹಿಸ್ಕೊಳ್ಳೋದ್ರಲ್ಲಿ. ಹಿಂದೆ ಬಂದಿದ್ದನ್ನು ಬೇರೆ ಬೇರೆಯವ್ರಿಗೆ ತಲುಪಿಸಿದ್ದೀವಿ ಹೊರತು ನಾವು ಮುಟ್ಟಕ್ಕೆ ಹೋಗಲ್ಲ. ಹಾಗಾಗಿ ಈ ಮೈಸೂರು ಭಾಗದಲ್ಲಿ ಆ ಥರದವ್ರು ಯಾರಾದರೂ ಇದ್ದರೆ ಅಪ್ಪಿತಪ್ಪಿ ಇದನ್ನು ನೋಡಿದವ್ರು ಯಾರು ಒಬ್ರಿಗೊಬ್ರು ಹೇಳಿ ಗೊತ್ತಾದರೆ ಲೆಟ್ ಸಿ, ಮುಂದಕ್ಕೆ ಬನ್ನಿ, ಫೆಸಿಲಿಟೇಟ್ ಮಾಡೋಕ್ಕಾದ್ರೆ ಮಾಡ್ಕೊಳ್ಳೋಣ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು.